ಬ್ಯಾಡ್ ನೆಗೆಟಿವ್ ಕಾಮೆಂಟ್ಸ್. ಗಾಡ್ಸ್ ಗ್ರೇಸ್ ನನಗೆ ರಾಯಲ್ ವಿಡಿಯೋದಲ್ಲೇನೆ ಮಾನಿಟೈಸೇಷನ್ ಕೂಡ ಆನ್ ಆಗಿದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ಕೂಡ ಒನ್ ಆಫ್ ದ ಪಾರ್ಟ್ನರ್ ಆಗಿರ್ತಾರೆ. ಸೊ ಐ ವಾಂಟೆಡ್ ಟು ಗಿವ್ ದ ಬೆಸ್ಟ್ ಔಟ್ಪುಟ್ ಫಾರ್ ದೆಮ್. ಇವ್ರು ನೋಡಿ ಇಷ್ಟು ಚೆನ್ನಾಗಿದ್ದಾರೆ. ಚಂದನದ ಗೊಂಬೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಕಾನ್ಸೆಪ್ಟ್ ಯಾವ ತರ ಅಂದ್ರೆ ಅ ಟಿಪಿಕಲ್ ಸೌತ್ ಇಂಡಿಯನ್ ಗರ್ಲ್. ಇವರು ಲೈಟ್ ಗರ್ಲ್ ಹಾಗೆ ಕೆಲಸ. ಇದೊಂದು ಬದುಕಿ. ಯಾವುದೇ ಒಬ್ಬಟ್ಟು ತಿಂದ್ರು ಪ್ಲೀಸ್ ನಂದಿನಿ ತುಪ್ಪ ಯೂಸ್ ಮಾಡಿ. ನಿಮ್ಮ ಅಪ್ಪ ಕೊಡ್ತಾನೆ. ಏನಕ್ಕಂದ್ರೆ ಸರಿಯಾಗಿರೋ ಏನದು ಇದಕ್ಕೆ ಕವರ್ ಕೂಡ ಸರಿಯಾಗಿರೋದು ಕೊಡ್ತಾನೆ. ಗೊತ್ತಾಗೋದಲ್ಲ ಕರುಗಳಂಬಲ್ಲ ಅಂತ. ನೀವೇನ್ ತಾಳಿ ತರ ನಮಸ್ಕಾರ ಮಾಡ್ಕೊಂಡು ಏನ್ರಿ ಮೀಡಿಯಾ, ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನಗಳಾದ್ಮೇಲೆ ಬ್ಲಾಗ್ನ ರೀಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾಕಂತಂದರೆ ನನ್ನ ಲಾಸ್ಟ್ ಪ್ರೀವಿಯಸ್ ರಾಯರ್ದು ಒಂದು ವಿಡಿಯೋ ಹಾಕಿದ್ದೆ, ಅದಕ್ಕೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ನನಗೆ ರಾಯರ್ ವಿಡಿಯೋದಲ್ಲೇ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೀನಿ. ಅದೇ ಮನೆಗೆ ಏನೋ ಪೋಸ್ಟ್ ಏನೋ ಬರುತ್ತಂತೆ, ಆವಾಗ ಮಾನಿಟೈಸೇಷನ್ ಆನ್ ಆಗುತ್ತೆ. ಬಟ್ ಥ್ಯಾಂಕ್ಫುಲಿ ನಂದು ವಾಚ್ ಓವರ್ ಎಲ್ಲ ಕಂಪ್ಲೀಟ್ ಆಯಿತು ರಾಯರ್ ವಿಡಿಯೋದಲ್ಲಿನೇ. ಆ್ಯಂಡ್ ಮಾನಿಟೈಸೇಷನ್ ಕೂಡ ಆನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಜೊತೆಗೆ ತುಂಬ ಬ್ಯಾಡ್ ನೆಗೆಟಿವ್ ಕಾಮೆಂಟ್ಸು, ಪಾಸಿಟಿವ್ ಕಾಮೆಂಟ್ ಎರಡು ರೋಲರ್ ಕೋಸ್ಟರ್ ಥರ ತುಂಬ ಬರ್ತಿತ್ತು. ನನಗೆ ಅದೆಲ್ಲ ಸಿಕ್ಕಾಬಟ್ಟೆ ಹೊಸದು. ಆ್ಯಂಡ್ ಇವತ್ತು ನನ್ನ ಚಾನಲಲ್ಲಿ ಒಬ್ಬರು ಹೊಸ ವ್ಯಕ್ತಿ, ಅಂದರೆ ನನಗೆ ಹಳೆಯ ವ್ಯಕ್ತಿ, ನಿಮಗೆ ಹೊಸ ಪರಿಚಯ ಒಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕು. 1 ಸೆಕೆಂಡ್. ಎಸ್, ನನ್ನ ಲೈಟ್ ಆ ಕಡೆ ಡಾನ್ಸ್ ಮಾಡ್ತಾ ಇದೆ. ವೆಲ್ಕಮ್. ಎಸ್, ನನ್ನ ಪ್ರಾಣ ಸ್ನೇಹಿತೆ, ನನ್ನ ಆಪ್ತ ಮಿತ್ರೆ, ನನ್ನ ಗೆಳತಿ, ಸಖಿ, ಇನ್ನ ಸುಮಾರು ಇನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲದಂತಹ ವ್ಯಕ್ತಿ. ನಾಟ್ ಎ ಜೋಕ್. ನನ್ನ ಲೈಫಲ್ಲಿ ತುಂಬಾ ಡಿಫಿಕಲ್ಟ್ ಫೇಸಲ್ಲಿ ಇದ್ದಾಗ ನನ್ನ ಜೊತೆಗೆ ನಿಂತಿದ್ದಂತಹ ಒಂದೇ ಒಂದು ಹುಡುಗಿ, ಒಂದು ಫೀಮೇಲ್ ಫ್ರೆಂಡ್ಶಿಪ್ನ ನಾನು ಇಷ್ಟು ವರ್ಷ ಕ್ಯಾರಿ ಮಾಡಿದ್ದೀನಿ ಅಂದರೆ ಅದು ಇವ್ರ ಜೊತೆನೆ. ಹುಡುಗಿಯ ಫ್ರೆಂಡ್ಶಿಪ್ನ ನಾನು ಜಾಸ್ತಿ ಕ್ಯಾರಿ ಮಾಡ್ತಾ ಇರಲಿಲ್ಲ, ನಂಗೆ ಆಗು ಬರ್ತಾ ಇರಲಿಲ್ಲ. ಏನೋ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರಲ್ಲ, ಹಂಗೆ ನನಗೆ ಸುಮಾರು ಸಲ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಹುಡುಗಿರ ಹತ್ರ ಸೇರ್ತಾನೂ ಇರಲಿಲ್ಲ. ಇದು ಒಂದು ಫ್ರೆಂಡ್ಶಿಪ್ ಮಾತ್ರ ಎಷ್ಟೇ ಜಗಳ ಮುನ್ಸು ಅದು ಎಲ್ಲ ಆದರೂ ಪುನಃ ನಮ್ಮ ಹತ್ರನೇ ಬಂದು ಸೇರೋದು ಈ ಒಂದು ಫ್ರೆಂಡ್ಶಿಪ್ಪು. ಆ್ಯಂಡ್ ನಾನು ವ್ಲಾಗಿಂಗ್ ಕರಿಯರ್ನ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಇನ್ಸ್ಪಿರೇಷನ್ ಆಕ್ಚುಲಿ ಇನ್ಸ್ಪಿರೇಷನ್ ಅಂತ ಹೇಳಿ ಸೊ ಏನಂದ್ರೆ ಇನ್ಸ್ಪಿರೇಷನ್ ಅಂತ ಹೇಳ್ಬಾರ್ದು, ಬಿಕಾಸ್ ಇನ್ಸ್ಪೈರ್ ಆಗೋಷ್ಟು ನಾನು ದೊಡ್ಡವಳಲ್ಲ, ಏನಿಲ್ಲ. ಅವ್ರ ಟ್ಯಾಲೆಂಟ್ ಇದೆ, ಅದನ್ನೇ ಹೇಳಿದೆ. ನಿಮ್ಮ ಟ್ಯಾಲೆಂಟ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ, ಸುಮ್ಮನೆ ವೇಸ್ಟ್ ಆಗಿದ್ದೀರಾ ತಿರ್ಗಾಡ್ಕೊಂಡು. ಆಕ್ಚುಲಿ ಇವರು ಸುಮಾರು ವರ್ಷದಿಂದಾನೇ ಬ್ಲಾಗರು, ಇನ್ಫ್ಲೂಯೆನ್ಸರು, ಇವ್ರು ಆಲ್ರೆಡಿ ಎಲ್ಲ ಮಾಡ್ತಿದ್ರು. ನಾನು ಈ ಬ್ಲಾಗ್ಗಳಲ್ಲಿ ಅವಾಗ ಕಾಣಿಸ್ಕೋತಿದ್ದೆ. ಇವ್ರು ಸ್ವಲ್ಪ ಪುಷ್ ಕೊಟ್ಟು ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಇವಾಗ ಒಂದು ಲೆವೆಲ್ಗೆ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಎಲ್ಲ ಮಾಡಿ, ಮಿನಿ ಬ್ಲಾಗ್ಸ್ ಅದು ಇದು ಮಾಡಿ. ಬೇಸಿಕಲಿ ಈ ಸೋಷಿಯಲ್ ಮೀಡಿಯಾಗೆ ನಾನು ತುಂಬಾ ಎಕ್ಸ್ಪೋಸ್ ಆಗಕ್ಕೆ ಕಾರಣನೇ ಇವರು. ಈವನ್ ನಾನು ಪರಿಚಯ ಆದಾಗ ಪ್ರೈವೇಟ್ ಅಲ್ಲಿ ಇದ್ದು. ಆ್ಯಂಡ್ ನಾನು ಈವನ್ ನಾನೇ ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇದ್ರೂ ನನ್ನ ಪ್ರೊಫೈಲ್ನ ನಾನು ಇದುವರೆಗೂ ಬಿಲ್ಡ್ ಮಾಡ್ಕೊಂಡೇ ಇರಲಿಲ್ಲ. ನನಗೆ ಅಂತ ನಾನೇನು ಕಂಟೆಂಟ್ ಮಾಡಿರಲಿಲ್ಲ. ಸೊ ಒಂದು ರೀತಿಲಿ ಇವರೇನೆ ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ. ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಏನಕ್ಕೆ ಅಂತ ಹೇಳ್ಬಿಡಿ. ಏನಕ್ಕೆ ಅಂತಂದರೆ ನಾನು ಹೇಳ್ತೀನಿ ಏನಂತಂದರೆ, ನನ್ನ ಲೈಫ್ದು ಬಿಗ್ಗೆಸ್ಟ್ ಆಪರ್ಚುನಿಟಿ ಅಂತ ಅನ್ಕೋತೀನಿ. ಸಣ್ಣ ಮೈಲ್ ಸ್ಟೋನ್ ಅಂತ ಆದರೂ ಹೇಳ್ಬೋದು. ಒಂದು ದೊಡ್ಡ ಬ್ರ್ಯಾಂಡಿಗೆ ಶೂಟ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಅ ಹಾನರ್ ಫಾರ್ ಮೀ. ಈ ಬ್ರ್ಯಾಂಡ್ಗೆ ವರ್ಕ್ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ನನ್ನ ಈ ಸ್ಟೆಪ್ಪಲ್ಲಿ ಇವರು ಭಾಗಿಯಾಗಿರಲಿ ಅಂತ. ಅದರಲ್ಲೇ ಶಿ ಈಸ್ ಅನ್ ಮೇಕಪ್ ಆರ್ಟಿಸ್ಟ್. ಸೊ ಹಾಗಾಗಿ ನಮಗೆ ನಾಳೆ ನಮ್ಮನ್ನು ಡೆವಲಪ್ ಮಾಡ್ತಾರೆ, ನಮಗೆ ಫುಲ್ ರೆಡಿ ಮಾಡ್ತಾರೆ, ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಕಂಟೆಂಟ್ ಎಲ್ಲ ಪ್ಲ್ಯಾನ್ ಮಾಡಿ. ಹಾಗೆ ಫುಲ್ ಮಸ್ತಿ ಮಜಾ ಮಾಡೋಣ ಅಂತ. ಇವಾಗ ಏನಂತಂದರೆ ನನಗೆ ಮುದ್ದೆ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಮ್ಮರು ನಮಗೆ ಮುದ್ದೆ ಮಾಡ್ಕೊಳ್ತಾರೆ. ಮಳವಳ್ಳಿಯಿಂದ ಮುದ್ದೆ ಮಾಡಿಸಕ್ಕೆ ಕರೆಸಿದ್ದೀವಿ. ಇವಾಗ ಮುದ್ದೆ ಮಾಡ್ತಾರೆ. ಅಲಸಂದೆ ಕಾಳು ಸಾಂಬಾರು, ಅನ್ನ, ಊಟ ಮಾಡಿ ಮಲ್ಗಿ ರಾತ್ರಿ ಎಲ್ಲ ಒಂದಷ್ಟು 2 ಗಂಟೆವರೆಗೂ ಗಾಸಿಪ್ಗಳು ಮಾತಾಡ್ಕೊಂಡು ಎಲ್ಲ ಆಗುತ್ತೆ. ನಾಳೆ ಬೆಳಗ್ಗೆ ಇಲ್ಲ, ನಾಳೆ ಮಧ್ಯಾಹ್ನ ಶೂಟ್ ಇದೆ.
ಕೀಪ್ ವಾಚಿಂಗ್ ಇನ್ನು ಏನೇನಾಗುತ್ತೆ ಅಂತ. ನಾವು ಹೆಣ್ಮಕ್ಳು ಗೊತ್ತಲ್ಲ, ಮಾತು ಎಷ್ಟು ಆಡ್ತಾ ಇದ್ರೂ ಮುಗಿಯೋದೇ ಇಲ್ಲ. ಈವನ್ ದೋ ನಾವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ವಿಡಿಯೋ ಕಾಲ್ ಮಾಡಿ ನೆನೆ ಏನೇನಾಯ್ತಂತೆಲ್ಲ ವರದಿ ಒಪ್ಪಿಸಿ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಿದ್ರು ಈ ಥರ ಅಪರೂಪಕ್ಕೆ ಸಿಕ್ಕಾಗ ಮಾತಾಡೋದಂತೂ ಮುಗಿಯೋದೇ ಇಲ್ಲ. ಮಳವಳ್ಳಿಯಿಂದ ಬಂದು ಮುದ್ದೆ ಜಡಿತಾ ಇದ್ದಾರೆ. ನಮ್ಮ ಮನೇಲಿ ಪಾತ್ರೆ ಇಲ್ಲ ಆ್ಯಕ್ಚುಲಿ. ಈ ಪಾತ್ರೆ ಕೊಟ್ಟ ಇದ್ರಲ್ಲಿ ಮಾಡಿ ಅಂತ, ಇದ್ರಲ್ಲಿ ಆಗಲ್ಲ ಬ್ರೋ ಅಂತ ಹೇಳಿದ್ರು. ಬಿಕಾಸ್ ನಾನು ಮುದ್ದೆ ಮಾಡಲ್ಲ, ಹಾಗಾಗಿ ನಮ್ಮ ಮನೇಲಿ ಮುದ್ದೆ ಪಾತ್ರೆ ಇಲ್ಲ. ಬಂದಾಗೆಲ್ಲ ಇದ್ದೇ ತಪ್ಪಲಲ್ಲಿ ಮಾಡೋದು ಮುದ್ದೆ. ನನಗೆ ಆಪ್ಷನ್ ಇಲ್ಲ, ಇದೇ ತಗೋಬೇಕು. ಅದಕ್ಕೆ ನೆಕ್ಸ್ಟ್ ಟೈಮು ಮರೀದೇನೆ ಒಂದು ಮುದ್ದೆ ಪಾತ್ರೆ ತಕ್ಕೊಂಡು ಇಟ್ಟಿರ್ತೀನಿ ಮುದ್ದೆ ಮಾಡೋಕ್ಕೆ ಅಂತಾನೆ. ಇಲ್ಲೊಂದು ಎಷ್ಟು ಮುದ್ದೆ ಆಗ್ಬೋದು? 2 ಮುದ್ದೆ ಆಗತ್ತಷ್ಟೇ. 4 ಬೇಕಲ್ಲ? ಹೌದು, ಬೇಕಾದ್ರೆ ನಾವು ಇಷ್ಟಿಷ್ಟಪ್ಪ ಕೊಟ್ಕೊಂಡ್ರೆ 10 ಮುದ್ದೆ ಆಗುತ್ತೆ. ಅಕ್ಕ ಎಲ್ಲಿದ್ದಕ್ಕ? ನನ್ನ ಲೈಫಲ್ಲಿ ಐ ಹ್ಯಾವ್ ಅ ವೆರಿ ಟೈನಿ ಸರ್ಕಲ್, ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತ. ಸೊ ವಾರದಲ್ಲಿ ಒಂದು 3 ಸಲ ಆದರೂ ಈ ಥರ ಏನಾದರೂ ಸ್ಪೆಷಲ್ ಅಡುಗೆ ಮಾಡಿದಾಗ ಎಲ್ಲರೂ ಕರೆಸಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ. ಏನ್ ಗೊತ್ತಾಣ, ಇವ್ರಿಗೆ ನಾನೊಂದು ಗಿಫ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಏನ್ ಗಿಫ್ಟು? ಭ್ರಮೆ ಹೇಳಿ, ತುಂಬಾ ನಿಮ್ಗೆ ಯೂಸ್ ಆಗುತ್ತೆ ಆಕ್ಚುಲಿ. ಏನು ನಿಮ್ ಗಿಫ್ಟ್ ಅಂದ್ರೆ ಅವ್ರ ಹತ್ರ ಏನಿರಲ್ಲ ಅದನ್ನ ಕೊಡ್ಬೇಕು. ನಿಮ್ ಮನೇಲಿ ಮುದ್ದೆ ಮಾಡೋ ತಪ್ಪಲ್ಲ, ಸೊ ನಾನು ನಿಮ್ಗೆ ಮುದ್ದೆ ಮಾಡೋ ತಪ್ಪಲೆ ಕೊಡ್ತೀನಿ. ಊಟ ಎಲ್ಲ ಆಯಿತು. ನನಗೆ ಆವಾಗಲೇ ತಿಂದಿದ್ದು ಸ್ಯಾಟಿಸ್ಫೈ ಆಗಲಿಲ್ಲ ಅಂತ 1 ಅವರ್ ಕುತ್ಕೊಂಡು ಚೆನ್ನಾಗಿ ಮಾತಾಡ್ಬಿಟ್ಟು ಇನ್ನೊಂದು ಸಲ ಹಾಕ್ಕೊಂಡು ಇವಾಗ ತಾನೇ ಊಟ ಮಾಡಿದೆ. ಎಸ್, ಇವಾಗ 12 ಗಂಟೆ. ಇವಾಗಲೇ ಮಲ್ಕೋತೀವ? ಇವಾಗ ಸ್ಟಾರ್ಟ್ ಆಗಿದೆ. ಇನ್ನು ಮಾತಾಡ್ಕೊಂಡು 2 ಗಂಟೆ ಆಗುತ್ತೆ ಮಲ್ಕೊಳ್ಳೋದು. ಸೊ ಅದಕ್ಕೆ ಲೈಟ್ ಆಫ್ ಮಾಡೋಕ್ಕೆ ಮುಂಚೆ ಒಂದು ವಿಡಿಯೋ ಮಾಡ್ಕೊಬಿಡೋಣ ಅಂತ. ಗುಡ್ ನೈಟ್, ಬೆಳಗ್ಗೆ ಸಿಗ್ತೀವಿ. ನಾವು 2 ಗಂಟೆಗೆ ಮಲ್ಕೊಂಡ್ರು ನಾಳೆ ನಿಧಾನಕ್ಕೆ ಹೇಳ್ಬೋದು, ಬಿಕಾಸ್ ಶೂಟ್ ಮಧ್ಯಾಹ್ನ ಇರೋದು. ಸೊ ಯಾ, ಗುಡ್ ನೈಟ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ರಾತ್ರಿ 1 ಗಂಟೆಗೆ ಮಲಗಿದ್ರು ಬೆಳಗ್ಗೆ 7:15 ಎದ್ದಿದ್ದೀವಿ. ಯಾಕೆ? ನಾನು ಮಾತ್ರ 7:15 ಎದ್ದಿದ್ದು. ನೀವು 8 ಗಂಟೆಗೆ ಎದ್ದಿ? ನಾನು 8 ಗಂಟೆಗೆ ಎದ್ದೆ. ಇವಾಗ ಬಂದು ಪೂಜೆಗೆ ಹೂವು ಮತ್ತು ತರಕಾರಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಸೊ ನಾವಿವತ್ತು ಅಪ್ಪೂಸ್ ಗಂಧದ ಗುಡಿ ಅಗರಬತ್ತಿ ಅನ್ನೋ ಒಂದು ಬ್ರ್ಯಾಂಡ್ಗೆ ಶೂಟ್ ಮಾಡ್ತಾ ಇದ್ದೀವಿ. ಈವೆಂದು ಇದು ಬಾಟರ್ ಕೊಲಾಬ್ ಆಗಿದ್ರು ದ ನೇಮ್ ಅಪ್ಪು ಅನ್ನೋ ಒಂದು ಬ್ರ್ಯಾಂಡ್ ಹೆಸರಿಗೋಸ್ಕರನೇ ಐ ವಾಂಟೆಡ್ ಟು ಡೂ ಇಟ್ ವೆರಿ ಪ್ರೊಫೆಷ್ನಲಿ. ಸೊ ಹಾಗಾಗಿ ಸಿನಿಮಾಟೋಗ್ರಫರ್ನ ನಾನೇ ಕರೆಸಿ ಅವ್ರ ಹತ್ರ ಫುಲ್ ಪ್ರೊಫೆಷ್ನಲ್ ಆಗಿ ಶೂಟ್ ಮಾಡಿಸ್ತಾ ಇದ್ದೀವಿ. ಬಿಕಾಸ್ ಇದಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ಕೂಡ ಒನ್ ಆಫ್ ದ ಪಾರ್ಟ್ನರ್ ಆಗಿರ್ತಾರೆ. ಸೊ ಐ ವಾಂಟೆಡ್ ಟು ಗಿವ್ ದ ಬೆಸ್ಟ್ ಔಟ್ಪುಟ್ ಫಾರ್ ದೆಮ್. ನಾವು ಫೋಟೋಗ್ರಾಫರ್ಸ್ನ ಕರೆಸಿ ಕೂರಿಸಿ ಇವಾಗ ರೆಡಿ ಆಗ್ತಾ ಇದ್ದೀನಿ. ಲೇಟ್ ಆಗಿಬಿಡುತ್ತೆ. ಹೆಣ್ಮಕ್ಳದೇನು ಮಾಡೋಕ್ಕಾಗಲ್ಲ. ಸಾಕ, ಇನ್ನೊಂದು ಶೇಡ್ ಕೊಡ್ಲಾ? ಸಾಕನ್ಸುತ್ತೆ. ಶೂಟ್ ಅರ್ಧದಲ್ಲೇ ಬಿಟ್ಟು ಸಮೋಸ ಪಾರ್ಟಿ ಮಾಡ್ತಾ ಇದ್ದೀವಿ. ತುಂಬ ಹೊಟ್ಟೆ ಎಷ್ಟು ಸುಸ್ತಾಗ್ತಾ ಇದೆ, ಅದಕ್ಕೋಸ್ಕರ. ನಮ್ಗೆ ಕೇಳಿಸ್ತಲ್ಲ, ಅವ್ರಿಗೆಲ್ಲ ಎಲ್ಲಿ ಕೇಳಿಸುತ್ತೆ? ಕೇಳಿಸುತ್ತೆ ಬ್ರೋ, ನಂಗೆ ಕಾಪಿ ರೈಟ್ ಬಂದ್ಬಿಡುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ತಲೆ ಸುತ್ತಾ ಇತ್ತು ಅದಕ್ಕೆ. ಮನೆ ನೋಡಿ ಯಾವ ಥರ ಮಿಸ್ಸಿ ಆಗಿದೆ, ಆ್ಯಂಡ್ ಇವ್ರು ನೋಡಿ ಇಷ್ಟು ಚೆನ್ನಾಗಿದ್ದಾರೆ. ಚಂದನದ ಗೊಂಬೆ. ನಂದಿನ ಶುರುವಾಗೋದು ಅಪ್ಪೂಸ್ ಗಂಧದ ಗುಡಿ ಅಗರಬತ್ತಿಯಿಂದ ಅಲ್ಲ, ಫೋನಿಂದ. ನಾನು ಈ ಗಂಧದ ಗುಡಿ ಶೂಟಿಗೆ ಪ್ಲಾನ್ ಮಾಡಿದಂತಹ ಕಾನ್ಸೆಪ್ಟ್ ಯಾವ ತರ ಅಂದ್ರೆ, ಅ ಟಿಪಿಕಲ್ ಸೌತ್ ಇಂಡಿಯನ್ ಗರ್ಲ್ ಅವರ ಡೇನ ಗಂಧದ ಗುಡಿ ಅಗರಬತ್ತಿ ಜೊತೆ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಅಂಡ್ ಇದರದ್ದು ರೀಲ್ ನ ಸದ್ಯದಲ್ಲೇ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಫಾಲೋ ಮೈ ಇನ್ಸ್ಟಾ ID ಚಂದನ ಆಲಿ ಅಂತ ಇದೆ. ಇವರು ಲೈಟ್ ಗರ್ಲ್ ಹಾಗೆ ಕೆಲಸ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಹಲೋ ಅಂಡ್ ವೆಲ್ಕಮ್ ಬ್ಯಾಕ್. ನನ್ನ ಶೂಟ್ ಎಲ್ಲ ಮುಗಿಸಿ ಫುಲ್ ಟಯರ್ಡ್ ಆಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಿನ್ನೆ ನೈಟ್ ಅಣ್ಣ ಬಂದರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್.
ನೋಡಿ ನಂಗೋಸ್ಕರ ಎಗ್ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ. ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇವತ್ತು ಒಬ್ಬಟ್ಟು ಮಾಡಿಕೊಡ್ತಾರೆ. ನೆನ್ನೆ ಕೊನೆಗೂ ಆಗಲಿಲ್ಲ ಒಬ್ಬಟ್ಟು ಮಾಡೋಕ್ಕೆ. ಇವತ್ತು ಮಾಡ್ತೀರಲ್ಲ ಬ್ರೋ? ಫೈನಲಿ 3 ದಿನದಿಂದ ಒಬ್ಬಟ್ಟು ಸುಡಬೇಕು. ಏ ಬ್ರೋ ಇದನ್ನ ತೋರಿಸ್ಬೇಡಿ, ಇದು ಅಣ್ಣ ಮಾಡಿರೋದು. ಏನ್ರಿ ಮೀಡಿಯಾ ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಯಾವುದೇ ಒಬ್ಬಟ್ಟು ತಿಂದ್ರು ಪ್ಲೀಸ್ ನಂದಿನಿ ತುಪ್ಪ ಯೂಸ್ ಮಾಡಿ. ನಿಮ್ಮ ಅಪ್ಪ ಕೊಡ್ತಾನೆ. 3 ದಿನದಿಂದ ಸತತವಾಗಿ ಕಾದ ನಂತರ ಇವಾಗ ಹೊರಡ್ಬೇಕು. ಇನ್ನು 10 ನಿಮಿಷದಲ್ಲಿ ಒಬ್ಬಟ್ಟು ಸುಡ್ತಾ ಇದ್ದಾರೆ. ಅವ್ರ ಹಸ್ಬೆಂಡ್ ಕಾಲ್ ಮಾಡಿ ಕರಿತಾ ಇದ್ದಾರೆ ಬೇಗ ಬಾ ಅಂತ. ಒಬ್ಬಟ್ಟನ್ನ ಸುಟ್ಟಿ ಹಾಕಿ ಕೊಡ್ತಾರೆ. ಎತ್ತಿ ನೋಡಿ ಗೈಸ್, ಈ ತರ ಲಿಟ್ರಲಿ ನಾನು ಈ ತರ ಯಾವಾಗ್ಲೂ ಸುಟ್ಟಿರ್ಲಿಲ್ಲ. ಏನು ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಯಾವನ ಗೊತ್ತು? ಏನಕ್ಕಂದ್ರೆ ಸರಿಯಾಗಿರೋ ಏನಿದು ಇದಕ್ಕೆ ಕವರ್ ಕೂಡ ಸರಿಯಾಗಿರೋದು ಕೊಡ್ತಾನೆ. ಇಷ್ಟು ಚಿಕ್ಕ ಕವರ್ ಕೊಟ್ಟಿದ್ದಾರೆ. ಟಂಟಡಾನ್ ಸಖತ್ತಾಗಿ ರೆಡಿ ಮಾಡಿಬಿಟ್ಟಿದ್ದಾರೆ ಹೋಳಿಗೆ ಒಬ್ಬಟ್ಟು. ಇದು ಆ್ಯಕ್ಚುಲಿ 3000 ರುಪೀಸ್ ಬರ್ತಿದೆ ಅಂತೆ. ಇದು ಐ ಡೋಂಟ್ ಥಿಂಕ್ ಇದು ಸಿಲ್ವರ್ ಏನಲ್ಲ ಇದು, ಬಟ್ ಮಣಿ ಒರಿಜಿನಲ್ ಅನ್ನೋ ಥರ ಕಾಣಿಸ್ತಾ ಇದೆ. ಐ ಡೋಂಟ್ ನೋ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕರುಂಗಲಿ ಮಾಲಾ ಬಗ್ಗೆ ಕಮೆಂಟ್ ಮಾಡಿ, ಏನಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಅಂತ. ಗೊತ್ತಾಗೋದಲ್ಲ ಕರುಂಗಳ ಅಂಬಲ್ಲ ಅಂತ. ನೀವೇನು ತಾಳಿ ಥರ ನಮಸ್ಕಾರ ಮಾಡ್ಕೊಂಡು. ಅದಲ್ಲದೆ ಸುಮಾರು ಜನ ಫೇಮಸ್ ಇನ್ಫ್ಲೂಯೆನ್ಸರ್ಸು ಮತ್ತು ಸೆಲೆಬ್ರಿಟೀಸ್ಗಳೆಲ್ಲ ಯಾರು ಈ ಧನುಷ್ ಅವರೆಲ್ಲ ಯಾವಾಗಲೂ ಹಾಕೊಂಡಿರ್ತಾರೆ ಇದನ್ನ ಅಂತೆಲ್ಲ ಪ್ರಮೋಟ್ ಮಾಡಿದ್ದಾರೆ. ಯದ್ಭಾವಂ ತದ್ಭವತಿ. ಯದ್ಭಾವಂ ತದ್ಭವತಿ ಅಂದರೆ ನೀವು ಏನು ಭಾವಿಸ್ತೀರಾ ಅದು ತದ್ಭವತಿ, ಅದೇ ಥರ ನಡೆಯುತ್ತೆ. ವಾಟ್ ಯು ಬಿಲೀವ್ ಇಟ್ ವಿಲ್ ಬಿಕಮ್ ಅನ್ನೋದು ಇದ್ರದ್ದು ಮೀನಿಂಗು. ಇದು ಪ್ಲಾನಿಂಗ್ ಇರಲಿಲ್ಲ. ಇದ್ರ ಮೀನಿಂಗ್ ನಾನು ಚಂದನ್ ಅವ್ರನ್ನ ಕೇಳಿದ್ಕೆ ಅವ್ರು ಏನು ಹೇಳಿದ್ರು, ಹಿಂಗೆ ಈ ಥರ ಅಂತ ಹೇಳಿದ್ರು. ಸೊ ನಂಗೆ ಭಾಳ ಇಷ್ಟ ಆಯಿತು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.